ಬಿಗ್ ಬಾಸ್ ಮಾಜಿ ಸ್ಪರ್ಧಿ ವಿರುದ್ಧವಾಗಿ ಹಿಟ್ ಅಂಡ್ ರನ್ ಆರೋಪ ಕೇಳಿಬಂದಿತ್ತು. ಇದೀಗ ನಟಿ ದಿವ್ಯಾ ಸುರೇಶ್ ವಿಚಾರಣೆ ನಡೆಸಿದ್ದಾರೆ ಪೊಲೀಸರು. ಪೊಲೀಸರ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವತ್ತೇನಾಗಿತ್ತು ಅನ್ನೋದನ್ನು ವಿವರಿಸಿದ್ದಾರೆ. ತಿರುವಿನಲ್ಲಿ ಅವರು ಬಂದಿದ್ದು ಗೊತ್ತಾಗಿಲ್ಲ ಅಂತ ಹೇಳಿದ್ದಾರೆ ದಿವ್ಯಾ. ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೆ, ಅವರೇ ರಾಂಗ್ ಆಗಿ ಬಂದಿದ್ದು. ನನಗೆ ಗಾಡಿ ನಿಲ್ಸೋದಕ್ಕಾಗ್ಲಿಲ್ಲ, ಹಾಗಾಗಿ ವಾಪಸ್ ಹೋದೆ. ಏನು ಮೇಜರ್ ಆಗಿರಲ್ಲ, ಸ್ವಲ್ಪ ತಾಗಿರುತ್ತೆ ಅಂತ ಅಂದ್ಕೊಂಡೆ. ಅವರ ತಪ್ಪಿನಿಂದಲೇ ಅಪಘಾತ ಆಗಿರೋದು ಅಂತ ನಟಿ ಹೇಳ್ತಾ ಇದ್ದಾರೆ. ನನ್ನ ಗಾಡಿ ಏನು ಸ್ಪೀಡ್ ಆಗಿರಲಿಲ್ಲ, ನಾರ್ಮಲ್ ಸ್ಪೀಡ್ನಲ್ಲಿತ್ತು. ಹಾಗೆ ವಿಚಾರಣೆಗೆ ನಾನು ಸಹಕರಿಸ್ತೀನಿ ಅಂತ ನಟಿ ದಿವ್ಯಾ ಸುರೇಶ್ ಪೊಲೀಸರ ಮುಂದೆ ಹೇಳಿದ್ದಾರೆ. ಬ್ಯಾಟರಾಯನಪುರ ಪೊಲೀಸರು ಇವತ್ತು ವಿಚಾರಣೆ ನಡೆಸಿದ್ರು. ಹಿಟ್ ಅಂಡ್ ರನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದು ಎಷ್ಟು ಗಂಭೀರವಾಗಿ ಗಾಯ ಆಗಿತ್ತಂತ ಹೇಳಿದ್ರೆ, ಇವ್ರು ಯಾರು ಗುದ್ದಿದಾರೋ ಒಬ್ಬರು ಮಹಿಳೆಯ ಮಂಡಿ ಚಿಪ್ಪು ಕಟ್ಟಾಗಿತ್ತು. ಅವರಿಗೆ ಚಿಕಿತ್ಸೆ ಮುಂದುವರೆದಿದೆ. ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿರೋದನ್ನು ನೀವು ಗಮನಿಸಬಹುದು. ಇದಾದ ನಂತರ ಗುದ್ದಿ ಅಲ್ಲಿ ನಿಂತಿರಲಿಲ್ಲ ದಿವ್ಯಾ ಸುರೇಶ್ ಅವರು. ಗಾಯಾಳು ಹೇಳಿರೋ ಪ್ರಕಾರ ಅವರು ಕೂಗಿದ್ರಂತೆ, ಕರೆದಿದ್ರಂತೆ, ಆದರೂ ನಿಲ್ದೇನೆ ಹಾಗೆ ಹೋಗಿದ್ದಾರೆ ಅಂತ. ಇದೀಗ ವಿಚಾರಣೆಯ ಸಂದರ್ಭ ಅದೆಲ್ಲದಕ್ಕೂ ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಟರ್ನಲ್ಲಿ ಬಂದಿದ್ರು, ಹಾಗಾಗಿ ನನಗೆ ಗೊತ್ತಾಗಿಲ್ಲ, ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೆ, ಜೊತೆಗೆ ನಾನು ಏನು ಸ್ಪೀಡ್ ಆಗಿರಲಿಲ್ಲ, ಅವರೇ ರಾಂಗ್ ಆಗಿ ಬಂದು ಗುದ್ದಿದ್ದಾರೆ. ಹಾಗೆ ಏನು ಮೇಜರ್ ಆಗಿರಲ್ಲ ಅಂದ್ಕೊಂಡು ನಾನು ಹೋದೆ, ಸ್ವಲ್ಪ ತಾಗಿರುತ್ತೆ ಅಂದ್ಕೊಂಡೆ ಅಂತ ಪೊಲೀಸರ ಮುಂದೆ ವಿಚಾರಣೆಯ ಸಂದರ್ಭ ಮಾಹಿತಿ ಕೊಟ್ಟಿದ್ದಾರೆ.